ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಜಿಟಲ್ ಪಾವತಿ ಅಕ್ರಮಗಳಿಗೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಯುಪಿಐ ಪೇಮೆಂಟ್ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗೆ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದಾಗಿದೆ. 10,000ಕ್ಕಿಂತ ಹೆಚ್ಚಿನ ಹಣ ವರ್ಗಾವಣೆಗಳಿಗೆ ತಕ್ಷಣ ಹಣ ಕಡಿತವಾಗುವ ಬದಲು 1 ಗಂಟೆಯವರೆಗೆ ಆ ಹಣವನ್ನ ಬ್ಯಾಂಕ್ಗಳು ಹಿಡಿದಿಟ್ಟುಕೊಳ್ಳುವಂತ ವ್ಯವಸ್ಥೆ ಜಾರಿಗೆ ಮುಂದಾಗಿದೆ. ಆರ್ಬಿಐ ಪ್ರಸ್ತಾಪಿಸಿರುವಂತ ಈ ನಿಯಮದ ಪ್ರಕಾರ 10,000ಕ್ಕಿಂತ ಹೆಚ್ಚಿನ ಹಣ ಯಾರ ಖಾತೆಗೆ ವರ್ಗಾವಣೆ ಮಾಡೋದಕ್ಕೆ ಉದ್ದೇಶಿಸಲಾಗಿತ್ತೋ ಅವರ ಖಾತೆಗೆ ತಕ್ಷಣ ಪಾವತಿ ಆಗೋದಿಲ್ಲ. 1 ಗಂಟೆಯ ಕಾಲ ಬ್ಯಾಂಕ್ ಆ ಹಣವನ್ನು ಹಿಡಿದಿಟ್ಟುಕೊಂಡು ಬಳಿಕ ಬಿಡುಗಡೆ ಮಾಡುತ್ತೆ. ಈ ಅವಧಿಯಲ್ಲಿ ತಪ್ಪಾಗಿ ಅಥವಾ ಗೊತ್ತಿಲ್ಲದೆ ಹಣ ವರ್ಗಾವಣೆ ಆಗಿದ್ರೆ ಆ ಪಾವತಿಯನ್ನು ರದ್ದು ಮಾಡೋದಕ್ಕೆ ಗ್ರಾಹಕರಿಗೆ ಒಂದು ಅವಕಾಶ ಇರುತ್ತೆ. ಕಳೆದ ವರ್ಷ ಭಾರತದಲ್ಲಿ 22,931 ಕೋಟಿ ರೂಪಾಯಿನ ಡಿಜಿಟಲ್ ವಂಚನೆ ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಜೊತೆಗೆ 10,000 ರೂಪಾಯಿಗಿಂತ ಹೆಚ್ಚಿನ ಹಣ ವರ್ಗಾವಣೆ ಪ್ರಕರಣಗಳಲ್ಲೇ ಹೆಚ್ಚಿನ ವಂಚನೆ, ತಪ್ಪಾಗಿ ಹಣ ವರ್ಗಾವಣೆ ವರದಿಯಾದ ಹಿನ್ನೆಲೆ ಆರ್ಬಿಐನಿಂದ ಇಂಥ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ.